ಇಂದು ವಿಶ್ವ ಮಾವು ದಿನಾಚರಣೆ. ಪ್ರತಿ ವರ್ಷ ಈ ದಿನ ಅಂದರೆ ಜುಲೈ 22ರಂದು ಮಾವಿನ ಹಣ್ಣಿನ ದಿನವನ್ನಾಗಿ ಆಚರಿಸಲಾಗುತ್ತದೆ. ದೇಶದಲ್ಲಿ ಮಾವು ಉತ್ಪಾದನೆಯಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದ್ದು, ರಾಜ್ಯದಲ್ಲಿ ಮಾವು ಉತ್ಪಾದನೆಯಲ್ಲಿ ಬೆಂಗಳೂರು ದಕ್ಷಿಣ 2ನೇ ಸ್ಥಾನದಲ್ಲಿರುವುದು ವಿಶೇಷ. ಜಿಲ್ಲೆಯಲ್ಲಿ ಬೆಳೆದ ಮಾವಿಗೆ ವಿಶ್ವ ದರ್ಜೆಯ ಮಾನ್ಯತೆ ಇದೆ. ಕಲರ್ ಬಂದಿದೆ. ದೂರದರ್ಶನದೊಂದಿಗೆ ಮಾವು ಬೆಳೆಗಾರರಾದ ಬಿಸಿ ವಾಸು 28 ತಳಿಗಳ ಸುಮಾರು 500 ಮಾವಿನ ಮರಗಳ ಕೃಷಿ ಮಾಡಿದ್ದು ಉತ್ತಮ ಆದಾಯ ಸಿಗುತ್ತಿದೆ. ಜಿಲ್ಲೆಯಲ್ಲಿ ಮಾವನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಅಲ್ಲದೆ ಮಾವು ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಪ್ರಮುಖ ಬೆಳೆಯಾಗಿದೆ ಎಂದರು. ನಮ್ಮ ಮಾವಿಗೆ ಟೇಬಲ್ ಫ್ರೂಟ್ ಹೋಗುತ್ತೆ. ಬರೀ ತಿನ್ಬೇಕು ಅಂದರೆಲ್ಲ ನಮ್ಮ ರಾಮನಗರ ಮಾವನ ಬಹಳ ಇಷ್ಟಪಟ್ಟು ಕೇಳ್ತಾರೆ. ನಮಗೆ ಸರಿ ಒಂದು ಹೆಮ್ಮೆ ಇದೆ. ಮತ್ತೋರ್ವ ರೈತ ಸಿದ್ದರಾಜು, ಜಿಲ್ಲೆಯಲ್ಲಿ ಬೆಳೆದ ಮಾವನ್ನು ಜಗತ್ತಿನಾದ್ಯಂತ ರಫ್ತು ಮಾಡಲಾಗುತ್ತದೆ. ಇಲ್ಲಿ ಬೆಳೆದ ಮಾವಿಗೆ ಅಪಾರ ಬೇಡಿಕೆ ಇದೆ ಎಂದರು. ಮಾಡೋದಕ್ಕೆ ನಮಗೆ ಖುಷಿ ಪಡ್ತೀವಿ. ಈ ಮಾವಿನ ಹಣ್ಣು 500 ವರ್ಷಗಳ ಪುರಾತನವಾಗಿದ್ದು, ಈ ಹಣ್ಣು ತುಂಬಾ ಒಳ್ಳೆಯ ಒಂದು ಬೆಳೆಯಾಗಿರೋದ್ರಿಂದ ಎಲ್ಲರೂ ಇದನ್ನ ಉಪಯೋಗ ಮಾಡ್ತಾರೆ. ಒಳ್ಳೆ ವಿಟಮಿನ್ ಸಿಗುತ್ತೆ. ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಈಶ್ವರಪ್ಪ, ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಮಾವು ಎಲ್ಲರೂ ಇಷ್ಟಪಡುವ ಹಣ್ಣಾಗಿದೆ. ಮಾವು ಬೆಳೆಯಲು ತೋಟಗಾರಿಕೆ ಇಲಾಖೆ ವತಿಯಿಂದ ವಿವಿಧ ರೀತಿಯ ಸವಲತ್ತುಗಳನ್ನು ಒದಗಿಸಲಾಗುತ್ತಿದ್ದು, ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಕೀಟನಾಶಕಗಳ ಬಳಕೆಯ ಬಗ್ಗೆಯೂ ಮಾಹಿತಿ ನೀಡಲಾಗುತ್ತಿದೆ ಎಂದರು. ನಮ್ಮ ಇಲಾಖೆಯಿಂದಲೂ ಸಾಕಷ್ಟು ಸೌಲಭ್ಯಗಳನ್ನ ಮೂಲಭೂತ ಸೌಕರ್ಯಗಳು ಪ್ಲಸ್ ಕೆಮಿಕಲ್ಸ್ ಎಲ್ಲಾನು ಸೌಲಭ್ಯ ಇಲಾಖೆ ಮುಖಾಂತರ ನೀಡಲಾಗುತ್ತಿದೆ.